ಕ್ವಿಕ್ಲಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ವೆರಿ ಡಿಫರೆಂಟ್ ಡೇ ಇನ್ ಯುವರ್ ಲೈಫ್. ನಿಮ್ಮ ವೈದ್ಯಕೀಯ ಬದುಕಿನ ಮೊದಲನೆಯ ಓಪನ್ ಹಾರ್ಟ್ ಸರ್ಜರಿ ಮಾಡೋದಕ್ಕೆ ಹೋಗುವಾಗಲೂ ಹಿಂಗೆ ಇತ್ತೇನೋ ಫೀಲಿಂಗು? ಹೌದು, ನಿಜ 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 ನಿಜ. ಏನ್ ಅನಿಸ್ತಾ ಇದೆ ಸರ್ ರಿಸಲ್ಟ್? ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಇಲ್ಲ, ನನಗೆ ಡೆಫಿನೆಟ್ ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಇದು ಬಹಳ ದೊಡ್ಡ ಕ್ಷೇತ್ರ. ಸೊ ಈಗ ಏನಾಗಿದೆ, ಇದು ಆರಂಭಿಕವಾಗಿ ಸ್ವಲ್ಪ ಹಾವು ಹೇಣಿ ಆಟ ಆ ಥರ ಇದೆ. ಬಟ್ ಡೆಫಿನೆಟ್ ಆಗಿ ನಮಗೆ ಆತ್ಮವಿಶ್ವಾಸ ಇದೆ, ನಾನು ಗೆಲುವನ್ನು ಸಾಧಿಸ್ತೀನಿ ಅನ್ನುವ ಒಂದು. ಯಾಕೆಂದರೆ ಇದು ಸುಮಾರು 19,000 ವೋಟ್ಸು ಪೋಲಾಗಿರೋದು, ಸುಮಾರು 68% ಪೋಲಾಗಿದೆ. ಸೊ ಹೀಗಾಗಿ ನನಗೆ ಖಂಡಿತ ವಿಶ್ವಾಸ ಇದೆ. ಯಾಕೆಂದರೆ ನಾವು ಅಲ್ಲಿ ಗ್ರೌಂಡು ರಿಪೋರ್ಟು ತೆಗೆದುಕೊಂಡಂಥ ಸಂದರ್ಭದಲ್ಲಿ, ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನರು ಸ್ಪಂದಿಸಿದ ರೀತಿಯನ್ನು ನೋಡಿದರೆ ಗೆಲುವಿನ ವಿಶ್ವಾಸ ಅಂತೂ ಇದೆ. ನಿಮಗೆ ಅಂದರೆ ಈ ಎಕ್ಸ್ಪರ್ಟ್ಗಳು ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಆ ವಿಧಾನಸಭೆಯಲ್ಲಿ ಅಷ್ಟು % ವೋಟ್ ಆಗಿದೆ, ಹೆಣ್ಮಕ್ಳು ಅಷ್ಟು ಹಾಕಿದ್ದಾರೆ, ಗಂಡ್ಮಕ್ಳು ಇಟ್ಟು ಹಾಕಿದ್ದಾರೆ. ಅದೇನು ಡೀಟೇಲಾಗಿ ತಲೆ ಕೆಡಿಸ್ಕೊಂಡ್ರ ಸರ್? ಅಂದರೆ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇನ್ ಡೀಟೇಲ್ ಅಂತ? ಇಲ್ಲ, ಅಲ್ಲ ಆಯಿತು, ಅದೆಲ್ಲ ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇಷ್ಟು, ಈ ಕ್ಷೇತ್ರದಲ್ಲಿ ಇಷ್ಟು, ಈ ಕ್ಷೇತ್ರದಲ್ಲಿ ಇಷ್ಟು ಬರ್ಬೋದು. ಸೊ ಈ ರೀತಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದೀವಿ. ಅವರು ಜನ ಕೂಡ ಹಾಗೆ ಬಂದು ಹೇಳ್ತಾ ಇದ್ದಾರೆ. ಯಾಕೆಂದರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಬಹುದೊಡ್ಡ ಕ್ಷೇತ್ರ ಅಂದರೆ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ನಂತರ RR ನಗರ ಕ್ಷೇತ್ರ. ಸೊ ಅದಕ್ಕೆ ಅಂಟುಕೊಂಡಂಗೆ ಇನ್ನು 5 ಗ್ರಾಮೀಣ ಕ್ಷೇತ್ರಗಳು ಬರುತ್ತೆ. ಸೊ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಥರ ಇದೆ. ಅತ್ಯಂತ ಪ್ರಬಲ ಎದುರಾಳಿ ನಿಮ್ಮೆದುರಿಗಿದ್ದಾರೆ. ನಾವು ಹೆಚ್ಚು ಮತವನ್ನು ಕ್ಷೇತ್ರಗಳಲ್ಲಿ ಸ್ವಲ್ಪ ಹೌದು, ಅದು ಸರಿ. ಇದು ಟಫ್ ಕಂಟೆಸ್ಟೇ, ಬಟ್ ಡೆಫಿನೆಟ್ ಆಗಿ ಓವರ್ ಆಲ್ ಪರ್ಫಾರ್ಮೆನ್ಸು ನಮ್ಮ ಪರವಾಗಿರುತ್ತೆ. ಎಸ್, ಆಲ್ ದ ಬೆಸ್ಟ್ ಸರ್. ರಿಸಲ್ಟ್ ಬಂದ್ಮೇಲೆ ಒಂದ್ಸಲ ಮಾತಾಡಿಸ್ತೀವಿ ತಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಡಾಕ್ಟರ್ ಮಂಜುನಾಥ್, ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.